ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ರಿ ಇದಲ್ಲ, ಮತ್ತೆ ಕುಡಿತೀವ್ರ? ಅಲ್ಲ, ಈ ಪಾಟಿ ಕುಡಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ತದೆ ಹೇಳಿ? ಸರಿ, ಬಿಡಕ್ಕಾಗಕ್ಕಿಲ್ಲ ಅಂದ್ರೆ ಕಡೆ ಪಕ್ಷ ಕಮ್ಮಿ ಆದ್ರೂ ಮಾಡ್ಬೋದಲ್ವೇ? ಏಯ್, ನೀನು ಯಾವಳೆ ಅದನ್ನೆಲ್ಲ ಕೇಳೋದಕ್ಕೆ? ನಾನು ಹೇಳಿದ್ದನ್ನ ಕೇಳ್ಕೊಂಡು ಬಿದ್ದಿರಬೇಕು ಅಷ್ಟೇ. ಅದು ಬಿಟ್ಟು ಈ ರೀತಿ ಕ್ವಶನ್ ಎಲ್ಲ ಮಾಡೋದಕ್ಕೆ ಬರಬೇಡ. ನೀನು ನಾನು ಬೆಲ್ಟ್ ಹಾಕಿ ಕಟ್ಟಾಕಿರೋ ನಾಯಿ. ನೀವು ನನಗೆ ಏನು ಬೇಕಾದ್ರೂ ಹೇಳ್ಬೋದು. ನಿಮ್ಮ ಪ್ರಕಾರ ಇದು ಸರಪಳಿನೇ ಇರ್ಬೋದು. ಈ ಪ್ರಪಂಚದಾಗೆ ದೇವತೆಗಳನ್ನು ಬೈಕೊಳ್ಳೋ ರಾಕ್ಷಸರಿದ್ದಾರೆ. ಆದರೆ ನನ್ನ ಪ್ರಕಾರ ಇದು ಪವಿತ್ರವಾದ ತಾಳಿ. ಈ ತಾಳಿನ ನೀವೇ ಕಟ್ಟಿದ್ದು. ನಿಮ್ಮ ಕಣ್ಣಿಗೆ ಇದೇನು ಕಾಣ್ತದೋ ನನಗೆ ಗೊತ್ತಿಲ್ಲ. ಆದರೆ ನೀವು ಮಾಡಿರೋ ತಪ್ಪುಗಳನ್ನೆಲ್ಲ ಆ ದೇವರು ಕ್ಷಮಿಸ್ಲಿ ಅಂತ ನಾನು ಬೇಡ್ಕೊಳ್ತೀನಿ. ಏಯ್, ಮುಚ್ಚೆ ಬಾಯಿ ಸಾಕು. ಏನು ದೊಡ್ಡ ಸೀಮೆಗಿಲ್ದೇ ಇರೋ ಪತಿವ್ರತೆ ಆಡ್ಬೇಡ. ನಾನು ಪತಿವ್ರತೆನೇ ಕಣ್ರಿ. ಪುರಾಣದಲ್ಲಿ ಏಟೋ ಜನ ಪತಿವ್ರತೆರು ಯಮನಿಂದ ತಮ್ಮ ಗಂಡನ್ನ ಕಾಪಾಡ್ಕೊಂಡವ್ರೆ. ಈ ತಾಳಿ ಭಾಗ್ಯನ ಉಳಿಸ್ಕೊಂಡವ್ರೆ. ಈಗ ನನಗೂ ಅಂಥದ್ದೇ ಜವಾಬ್ದಾರಿ ಇರೋದು. ನಿನ್ನ ಹೆಂಗಾರು ಮಾಡಿ ಸರಿ ದಾರಿಗೆ ತರಬೇಕು, ಹೊಸ ಬದುಕನ್ನ ಕಟ್ಕೋಬೇಕು. ಏನೇ ಮಾತಾಡ್ತೀಯಾ? ಇಷ್ಟೊಂದೆಲ್ಲ ಮಾತಾಡ್ತಿದ್ಯಲ್ಲ, ನೀನಿಲ್ಲಿ ಬಂದಮೇಲೆ ನೀನು ಮಾತಾಡೋ ದಾಟಿನೇ ಚೇಂಜ್ ಆಗಿದೆ. ನೀನು ಮಾತಾಡೋ ಪದಗಳು ಚೇಂಜ್ ಆಗಿದೆ. ಶಬಾಷ್. ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ಯಾರು? ಓ, ಗೊತ್ತಾಯ್ತು ಬಿಡು. ನೀನು ಹಿಂದೆ ಮುಂದೆ ಇದ್ದಾರಲ್ಲ, ಸುಬ್ಬು, ಶ್ರಾವಣಿ, ಅವರಿಂದ ಇಷ್ಟೊಂದು ಪಾಠ ಕಲ್ತ. ಸಾವಿತ್ರಿ, ನೀನು ನನ್ನ ಬದಲಾಯಿಸ್ತೀಯಾ? ಸರಿ ಕಣಾಯ್ತು. ನೀನು ಅಂಥ ದೊಡ್ಡ ಪತಿವ್ರತೆನೇ ಆಗಿದ್ರೆ ಗಂಡನ ಮಾತನ್ನ ಯಾವುದೇ ಕಾರಣಕ್ಕೂ ತೆಗೆದಾಕೋ ಹಾಗೆ. ನಾನು ಏನೇ ಹೇಳಿದ್ರು ಕೇಳಬೇಕು. ಕೇಳ್ತೀಯಾ? ಕೇಳ್ತೀನಿ. ನೀವು ಏನೇ ಹೇಳಿದ್ರು ನಾನು ಅದನ್ನು ಕೇಳ್ತೀನಿ. ನಿಮಗೋಸ್ಕರ ಬೇಕಿದ್ರೆ ನನ್ನ ಪ್ರಾಣನೂ ಕೊಡ್ತೀನಿ. ಪ್ರಾಣ ಎಲ್ಲ ಬೇಡ, ಸದ್ಯಕ್ಕೆ ಒಂದು ಮುತ್ತು ಕೊಡು. ಯಾಕೆ ಸಾವಿತ್ರಿ ಎದುರ್ಕೊಂಡು ಹಿಂದೆ ಹೋಗ್ತಿದ್ಯಾ? ಭಯ ಆಯ್ತಾ? ಈಗಿನ ತಾನೇ ಹೇಳಿದೆ ನಾನು ದೊಡ್ಡ ಪತಿವ್ರತೆ ಅಂತ, ಗಂಡನ ಮಾತನ್ನು ತೆಗ್ದಾಕಲ್ಲ, ಹಾಗೆ ಹೀಗೆ ಅಂತ ಎಲ್ಲ ಭಾಷಣ ಮಾಡಿದೆ. ನಾನೇನು ಕೇಳಿದೆ? ಬರೀ ಒಂದು ಮುತ್ತು ಕೊಡು ಅಂತ ಕೇಳಿದೆ. ಗಂಡ ಕೇಳಿದ್ದನ್ನು ಕೊಡೋದು ನಿನ್ನ ಕರ್ತವ್ಯ ತಾನೆ? ನಿಜ. ನೀವೇನೇ ಹೇಳಿದ್ರು ನಾನು ಅದನ್ನು ಕೊಡಬೇಕು. ಹಾಗಿದ್ರೆ ಬಾ, ಮುತ್ತು ಕೊಡು. ಏನಾಯ್ತು ಸಾವಿತ್ರಿ? ಅಸಹ್ಯ ಆಗ್ತಿದ್ಯಾ? ಮುತ್ತು ಕೊಡೋದಕ್ಕಾಗ್ತಿಲ್ವಾ? ಅಲ್ಲ, ಇವಾಗ ಸುಬ್ಬು ಶ್ರವಣ ಹತ್ರ ಹೋಗಿ ಏನಂತ ಹೇಳ್ತೀಯಾ? ಮದನ್ ಮುತ್ತು ಕೇಳ್ದ, ನಾನು ಕೊಡಲಿಲ್ಲ ಅಂತ ಹೇಳ್ತೀಯ? ಲೇ, ಹಾಗೇನಾದರೂ ಹೇಳಿದ್ರೆ ಅವ್ರು ನಿನ್ನ ಆಡ್ಕೊಂಡು ನಗ್ತಾರೆ. ಇವಾಗ ನೀನೇ ಹೇಳು, ನನಗೆ ಮುತ್ತು ಕೊಡ್ತೀಯೋ ಅಥವಾ ಹಿಂಗೆಲ್ಲ ಆಯಿತು ಅಂತ
ಅವ್ರಿಬ್ಬರ ಹತ್ರ ಹೋಗಿ ಹೇಳ್ತೀವಿ. ಅಯ್ಯೋ ಪಾಪ, ಹೋಗ್ಲಿ ಬಿಡು ಸಾವಿತ್ರಿ, ನಂಗೆ ಮುತ್ತು ಕೊಡೋದೇನು ಬೇಕಾಗಿಲ್ಲ. ಅಟ್ಲೀಸ್ಟ್ ನನ್ನ ಜೊತೆ ಕುಡಿ ಬಾ. ಸಾವಿತ್ರಿ, ಗಂಡ ಹೆಂಡತಿ ಅಂದಮೇಲೆ ಸುಖ ದುಃಖದಲ್ಲಿ ಪಾಲಿರಬೇಕು. ಹಾಗೆ ನೋಡು, ಆ ಕುಡಿಯೋ ಎಣ್ಣೆಲೂ ಪಾಲಿರಬೇಕು. ಬಾ ಕುಡಿ, ಬಾ ಕುಡಿ 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 ಸಾವಿತ್ರಿ. ಏನಾಯ್ತು? ನೀವು ಯಾಕೆ ಹಿಂಗೆಲ್ಲ ಮಾಡ್ಕೊಳ್ತೀವ್ರಿ? ನೀವು ಏನೇ ಮಾಡಿದ್ರು ನನ್ನ ಪಾಲ್ಗೆ ನೀವೇ ದೇವ್ರು. ನನಗೆ ಮುತ್ತೈದೆ ಭಾಗ್ಯ ತೊಡ್ಕಿರೋದೆ ನಿಮ್ಮಿಂದ. ನೀನು ಮೊದಲ ಬದಲಾಯಿಸ್ಬೇಕಮ್ಮ. ಅವನ ಮನಸ್ಸನ್ನ, ಅವನ ಬುದ್ಧಿನ, ಅವನ ನಡವಳಿಕೆನ ನೀನು ತಿದ್ದಬೇಕಮ್ಮ. ಇಲ್ಲ ಇಲ್ಲ, ಏನೇ ಆಗಲಿ ಯಜಮಾನ್ರು ಹೇಳ್ದಂಗೆ ನಾನು ನಿಮ್ಮನ್ನ ಸರಿಯಾದ ದಾರಿಗೆ ತಂದೆ ತರ್ತೀನಿ. ನನ್ನನ್ನು ನಿಮ್ಮನ್ನ ಒಂದು ಮಾಡಿರೋ ಶ್ರಾವಣಿ ಸುಬ್ರಹ್ಮಣ್ಯ ಅವ್ರ ಮಾತನ್ನು ನಾನು ಬೆಲೆ ಕೊಡ್ತೀನಿ. ನಾವಿಬ್ರು ಸಂತಾಗಿ ಬಾಳಿ ಬದುಕಿದ್ರೆ ಅವರಿಬ್ರು ಪಟ್ಟಿರೋ ಕಷ್ಟದ್ದು ಸಾರ್ಥಕತೆ ಸಿಗ್ತದೆ. ಶ್ರಾವಣಿ ಅಮ್ಮವ್ರನ್ನ, ನಂದಿನಿ ಅಮ್ಮವ್ರನ್ನ, ಯಜಮಾನರನ್ನ ನೀನು ಒಂದು ಮಾಡಲೇಬೇಕು ಕಣೋ. ಇದನ್ನೆಲ್ಲ ಹೇಗಪ್ಪ ಸರಿ ಮಾಡೋದು? ಯುದ್ಧ ಯಾವಾಗ ಶುರು ಆಗುತ್ತೋ ಏನೋ, ಆದರೆ ನಾವಂತೂ ಸಿದ್ಧವಾಗಿರಬೇಕು. ಆದರೂ ನಮ್ಮಪ್ಪ ಗ್ರೇಟ್. ಇಷ್ಟು ವರ್ಷ ಮನೆಯನ್ನು ಸಂಭಾಳಿಸ್ಕೊಂಡು ನಂದಿನಿ ಅಮ್ಮವ್ರ ಬಗ್ಗೆ ಆಗಲಿ, ಸಾಲಿಗ್ರಾಮದ ಬಗ್ಗೆ ಆಗಲಿ ಒಂಚೂರು ಸುಳಿವು ಬಿಟ್ಕೊಡದೆ ಕಾಪಾಡ್ಕೊಂಡು ಬಂದಿದ್ದಾರೆ ಆ ವಿಷಯನ. ಅದರಲ್ಲೇ ಗೊತ್ತಾಗುತ್ತೆ ಅಪ್ಪ ದೊಡ್ಡ ಮನೆಗೆ ಎಷ್ಟು ನಿಯತ್ತಾಗಿದ್ರು ಅಂತ. ಏನಾಯ್ತು ಸುಬ್ಬು, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮೇಡಮ್, ಸುಮ್ಮನೆ ಹಾಗೆ ಕೂತಿದ್ದೆ ಅಷ್ಟೇ. ಸುಬ್ಬು, ನಿನ್ನ ನೋಡಿದ್ರೇನ ಗೊತ್ತಾಗ್ತಿದೆ ನೀನೇನೋ ಯೋಚನೆ ಮಾಡ್ತಿದ್ಯಾ. ಏನಾಯ್ತು? ನಾವಿಬ್ರು ದೂರ ದೂರ ಇದ್ದೀವಿ ಅಂತನಾ? ಇಲ್ಲ ಅಂತ ಹೇಗೆ ಹೇಳಿ ಮೇಡಮ್, ಅದ್ರ ಜೊತೆಗೆ ಇನ್ನೊಂದಷ್ಟು ಯೋಚನೆಗಳಿದೆ. ನೋಡೋಣ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಮಾಡ್ಕೊಂಡ್ರೆ ಆಯಿತು.